ಹಣ್ಣಿನಿಂದ ಆಗುವ ಉಪಯೋಗಗಳನ್ನು ಹೇಳ್ತೀವಿ ಕೇಳಿ. ಪ್ರತಿದಿನ ಮಲಗುವ ಮುಂಚೆ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನು 4 ಭಾಗಗಳಾಗಿ ಕತ್ತರಿಸಿ ಅದರ ಮೇಲೆ ಉಪ್ಪನ್ನು ಹರಡಿ ಒಂದು ತಟ್ಟೆಯಲ್ಲಿ ಹಾಸಿಗೆ ಕೆಳಗೆ ಇಡುವುದರಿಂದ ನಿಂಬೆ ಹಣ್ಣಿನಲ್ಲಿರುವ ಸಿಟ್ರಿಕ್ ಆಸಿಡ್ ಕೊಠಡಿಯಲ್ಲಿ ಹರಡಿಕೊಂಡು ತಕ್ಷಣವೇ ನಿದ್ದೆ ಬರುತ್ತವೆ. ಜೊತೆಗೆ ಕ್ರಿಮಿಕೀಟಗಳು ಹತ್ತಿರ ಸುಳಿಯುವುದಿಲ್ಲ. ನಿಂಬೆಹಣ್ಣು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿರುವುದರಿಂದ ಶೀತದಿಂದ ಮೂಗು ಮುಚ್ಚಿಕೊಂಡು ಉಸಿರಾಡಲು ಆಗದಿದ್ದಾಗ ನಿಂಬೆಹಣ್ಣನ್ನು ಮೂಸುವುದರಿಂದ ನಮ್ಮಲ್ಲಿರುವ ಡಿಪ್ರೆಷನ್ ಕಡಿಮೆಯಾಗಿ ಸುಲಭವಾಗಿ ಉಸಿರಾಟ ಸರಾಗವಾಗುತ್ತದೆ. ಅಷ್ಟೇ ಅಲ್ಲದೆ ಇದರ ವಾಸನೆಯು ಮೆದುಳಿನಲ್ಲಿರುವ ನರಮಂಡಲ ವ್ಯವಸ್ಥೆಯನ್ನು ಚುರುಕುಗೊಳಿಸುತ್ತವೆ, ನಿದ್ರಾಹೀನತೆ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ನಿಂಬೆಹಣ್ಣಿನಲ್ಲಿ ಸಿಟ್ರಸ್ ಪೆಕ್ಟಿನ್ ಎಂಬ ವಿಟಮಿನ್ ಇರುವುದರಿಂದ ಎದೆ ಹಾಗೂ ಪ್ರೋಸ್ಟೇಟ್ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತದೆ. ರಕ್ತದೊತ್ತಡ ಇರುವವರು ನಿಂಬೆ ರಸದ ಆವಿಯನ್ನು ಸೇವಿಸುವುದರಿಂದ ಹತೋಟಿಗೆ ಬರುತ್ತವೆ. ಜೊತೆಗೆ ನಿಂಬೆಹಣ್ಣಿಗೆ ಲವಂಗವನ್ನು ಸಿಕ್ಕಿಸಿ ಕೀಟಗಳ ಹತ್ತಿರ ಇಡುವುದರಿಂದ ಹೊರಗಿನ ಕೀಟಗಳು ಬ್ಯಾಕ್ಟೀರಿಯಾಗಳು ಒಳಗೆ ಬರುವುದಿಲ್ಲ. ಪ್ರತಿನಿತ್ಯ ಬೆಳಗ್ಗೆ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನು ಬೆರೆಸಿ ಕುಡಿಯುವುದರಿಂದ ಅದರಲ್ಲಿರುವ ಫೈಬರ್ ಗುಣಗಳು ಶರೀರದ ಅಧಿಕ ತೂಕವನ್ನು ಕಡಿಮೆಗೊಳಿಸುತ್ತವೆ. 1 ಚಮಚ ನಿಂಬೆ ರಸವನ್ನು ಅರ್ಧ ಚಮಚ ಅಡಿಗೆ ಸೋಡಾ ಸ್ವಲ್ಪ ಕೊಬ್ಬರಿ ಎಣ್ಣೆಯೊಂದಿಗೆ ಬೆರೆಸಿ ಮಿಶ್ರಣವನ್ನು ಹಲ್ಲುಗಳ ಮೇಲೆ ಉಜ್ಜುವುದರಿಂದ ಹಲ್ಲುಗಳು ಬಿಳಿ ಬಣ್ಣಕ್ಕೆ ಪಡೆಯುತ್ತವೆ. ಆದರೆ ಈ ರೀತಿ ಹೆಚ್ಚಾಗಿ ಮಾಡುವುದರಿಂದ ಹಲ್ಲಿನ ಮೇಲಿರುವ ಎನಾಮೆಲ್ಗೆ ಹಾನಿ ಉಂಟಾಗುವ ಅವಕಾಶವಿದೆ. ನಿಂಬೆಯಿಂದಾಗುವ ಲಾಭಗಳನ್ನು ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಅದರ ಉಪಯೋಗಗಳನ್ನು ಪಡೆದುಕೊಳ್ಳಬೇಕು. ಈ ವಿಡಿಯೋನ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.